ನಾವು ಇಲ್ಲಿ ಹೆಲ್ತ್ ಕಮಿಟಿಯ ವತಿಯಿಂದ ಮಾತಾಡ್ತಾ ಇದ್ದೇವೆ. ಹೆಲ್ತ್ ಕಮಿಟಿಯನ್ನು ನಾವು ಬ್ರಹ್ಮಕಲಶೋತ್ಸವ ಸಮಿತಿ ಮಾಡುವಾಗ ನಾವು ರೂಪೀಕರಿಸಿದ್ದೇವೆ. ಇದನ್ನು ಹೇಗೆ ಮಾಡುವುದು, ಏನು ಮಾಡುವುದು ಅಂತೆಲ್ಲ ನಾವೆಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ಈ ಕಮಿಟಿಯನ್ನು ಪ್ರಾರಂಭಿಸಿದ್ದೇವೆ. ಈ ಕಮಿಟಿಯಲ್ಲಿ ನಾನು ಡಾಕ್ಟರ್ ಶ್ರೀನಿವಾಸ ಸರಳಾಯ ಅಧ್ಯಕ್ಷ ಆಗಿದ್ದೇನೆ. ಡಾಕ್ಟರ್ ನಾರಾಯಣ ಪ್ರದೀಪ್ ಇವರು ಕನ್ವೀನರ್, ಡಾಕ್ಟರ್ ಮಹಾಬಲ ಶರ್ಮಾ. ಅದಲ್ಲದೆ ಇಲ್ಲಿಯ ಹೆಲ್ತ್ ಸಂಬಂಧಪಟ್ಟಂತಹ ಹಲವಾರು ಇಲ್ಲಿ ಜನರು ಇದರಲ್ಲಿ ಮೆಂಬರ್ಗಳಾಗಿದ್ದಾರೆ. ಈ ಕಮಿಟಿ ಇಲ್ಲಿ ಬರುವಂತಹ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು, ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಆಗಬಾರ್ದು, ಅಥವಾ ಇಲ್ಲಿಯ ಊಟದಲ್ಲಿ ಆಗಲಿ ಅಥವಾ ಬೇರೆ ಯಾವುದರಲ್ಲಿ ಆಗಲಿ, ಏನೇ ನೀರಿನಲ್ಲಿ ಆಗಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಆಗಾಗ ನಾವು ಮೀಟಿಂಗ್ಗಳನ್ನು ಮಾಡಿ ಈ ಹೆಲ್ತಿನ ಬಗ್ಗೆ ನಾವು ಇಲ್ಲಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಇದಕ್ಕೆ ನಮಗೆ ಉಕ್ಕಿನಡ್ಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಹಾಸ್ಪಿಟಲ್ ಬದಿಯಡ್ಕ, ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟಲ್, ಅದೇ ರೀತಿ ಮಂಗಳ ಆಸ್ಪತ್ರೆ ಮಂಗಳೂರು, ಕಿಮ್ಸ್ ಆಸ್ಪತ್ರೆ ಮಂಗಳೂರು, ಅದೇ ರೀತಿ ಬೇರೆ ಬೇರೆ ಆಸ್ಪತ್ರೆಗಳಿಂದ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಹಾಸ್ಪಿಟಲ್ ಕುಂಬ್ಳೆ ಎಲ್ಲರ ಸಹಕಾರವು ಕೂಡ ನಮಗೆ ಇದರಲ್ಲಿ ಸಿಕ್ಕಿದೆ. ಔಷಧಿಯನ್ನು ಸತ್ಯಸಾಯಿ ಮೆಡಿಕಲ್ ಕ್ಯಾಂಪ್ ಕಿಳಿಂಗಾರ್ ಇದರ ಪ್ರತಿನಿಧಿಯಾದಂತಹ ವೆಂಕಟೇಶ್ ಶೆಣೆಯವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ವ್ಯವಸ್ಥೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಇಲ್ಲಿಯ ಜನರು ಒದಗಿಸಿಕೊಟ್ಟಿದ್ದಾರೆ. ನಾವು 2 ಥರದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ. ಒಂದನೇದು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಇದರ ಮೊದಲೇ ನಾವು ನೀರನ್ನು ಪರೀಕ್ಷೆಗೆ ಕಳಿಸಿ ಮತ್ತು ಶುಚಿತ್ವದ ಬಗ್ಗೆ ಕೆಲವೊಂದಷ್ಟು ಮೀಟಿಂಗ್ಗಳನ್ನೆಲ್ಲ ಮಾಡಿದ್ದೇವೆ. ಆಮೇಲೆ ಇಲ್ಲಿ ಬಂದಾಗ ಏನಾದರೂ ತೊಂದರೆಗಳಾದರೆ ಅಂತ ಒಂದು ಪ್ರಥಮ ಚಿಕಿತ್ಸಾ ಘಟಕ ಆ ಥರದಲ್ಲಿ ಒಂದು ಇದನ್ನು ಸಣ್ಣ ಸಣ್ಣ ಗಾಯಗಳು ಮತ್ತು ಸಣ್ಣ ಸಣ್ಣ ತೊಂದರೆಗಳು ಆರೋಗ್ಯದಲ್ಲಿ ಬಂದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿಯೇ ನಾವು 24 ಗಂಟೆ ಕೊಡುವ ಹಾಗೆ, ಅಂದರೆ ರಾತ್ರಿ ಕಾರ್ಯಕ್ರಮ ಮುಗಿಯುವಲ್ಲಿವರೆಗೆ 2-3 ಶಿಫ್ಟ್ಗಳನ್ನಾಗಿ ಮಾಡಿ ಹಲವು ಜನ ವಾಲಂಟಿಯರ್ಸು ಮತ್ತು ಸರ್ಕಾರದ ಕೆಲವು ಜನ ವೈದ್ಯರುಗಳು ಮತ್ತು ಮೆಡಿಕಲ್ ಕಾಲೇಜು ಮತ್ತು ಕಾಸರಗೋಡಿನ ಆಸ್ಪತ್ರೆಗಳ ಸಹಕಾರದಿಂದ ಒಂದು ಬೆಡ್ ಮತ್ತು ಒಂದು IV ಸ್ಟ್ಯಾಂಡ್ ಮತ್ತು ಬೇಕಾದಂಥ ಫಸ್ಟ್ ಏಡಿಗೆ ಬೇಕಾದಂಥ ಒಂದಷ್ಟು ವ್ಯವಸ್ಥೆಗಳನ್ನು ನಾವಿಲ್ಲಿ ಮಾಡಿದ್ದೇವೆ. ದೇವರದಿಂದ ದೊಡ್ಡ ಅಂತಹ ಆರೋಗ್ಯ ಸಮಸ್ಯೆಗಳು ಬರಲಿಲ್ಲ, ಬಂದದ್ದನ್ನು ನಾವು ತಕ್ಕ ಮಟ್ಟಿಗೆ ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ನಮ್ಮ ಬ್ರಹ್ಮಕಲಶ ಎಂಬ 10 ದಿನದ ಸಂಭ್ರಮದಲ್ಲಿ ಈ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇಕಾಗಿ ಈ ವ್ಯವಸ್ಥೆ ನಾವು ಮೊದಲಿಂದಲೇ ಮಾಡ್ತಾ ಇದ್ದೇವೆ. ಈಗ ಈ ಅತ್ಯಂತ ಅಗತ್ಯವಾದ ಕೆಲವು ಔಷಧಿಗಳನ್ನು ಹಾಗೂ ಚಿಕಿತ್ಸೆಯನ್ನು ಇಲ್ಲಿ ಒದಗಿಸಲಾಗ್ತದೆ. ಇದರಲ್ಲಿ ಅಗತ್ಯವಿದ್ದರೆ ಆ್ಯಂಬುಲೆನ್ಸ್ ಸೇವೆ ಕೂಡ ನಾವು ಒದಗಿಸ್ತಾ ಇದ್ದೇವೆ.